in physics. Today in this session we are going to discuss about ray diagrams and how to understand and how to write the easy method of ray diagrams. So here we have 16 cases, 6 cases from concave mirror, 2 cases from convex mirror, 6 cases from convex lens and 2 cases from concave lens. So here before going to the ray diagrams we have some rules. If you understand these rules you can easily draw the ray diagram for all the 16 cases. So now let's go one by one. For mirror, if we come to particularly the mirror, we have 4 rules. Number 1, ray of light which is parallel to the principal axis after reflection passes through the focus. Rule 2, ray of light passing through the focus after reflection passes parallel to the principal axis. Rule 3, ray of light passing through the center of curvature, it reflects back along the same path. And the last rule, ray of light which is incident at the pole of a mirror is reflected back making the same angle with the principal axis. If we take all together, ನೋಡಿ ಇಲ್ಲಿ ನಾನು ಒಟ್ಟಿಗೆ ಇನ್ನೊಂದ್ಸರಿ ನಾನು ಹೇಳ್ತೀನಿ. ಸೊ ಇಲ್ಲಿ ಒಂದು ರೇ ಪ್ಯಾರಲಲ್ ಆಗಿ ಬಂದರೆ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಬಂದರೆ ಎಫ್ ಇಂದ ರಿಫ್ಲೆಕ್ಟ್ ಆಗುತ್ತೆ. ಅದೇ ಇದು ರಿವರ್ಸ್, ಎಫ್ ಇಂದ ಇನ್ಸಿಡೆಂಟ್ ಆದರೆ ಪ್ಯಾರಲಲ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಸಿ ಇಂದ ಬಂದರೆ ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಇಂದ ಬಂದರೆ ಸೆಂಟರ್ ಆಫ್ ಕರ್ವೇಚರ್ ಇಂದನೇ ವಾಪಸ್ ಹೋಗುತ್ತೆ. 4ನೇದು ಅದು ಡೈರೆಕ್ಟ್ ಆಗಿ ಪೋಲ್ಗೆ ಇನ್ಸಿಡೆಂಟ್ ಆದರೆ ಆ ಕಡೆಯಿಂದ ಪೋಲ್ಗೆ ಯಾವ ಪ್ರಿನ್ಸಿಪಲ್ ಆಕ್ಸಿಸ್ ಮತ್ತು ಆ ಇನ್ಸಿಡೆಂಟ್ಗೆ ಎಷ್ಟು ಆ್ಯಂಗಲ್ ಇರುತ್ತೋ ಅಷ್ಟೇ ಆ್ಯಂಗಲ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದಿಷ್ಟು ರೂಲ್ಸ್. ಈ ರೂಲ್ಸ್ನ ಕಲ್ತ್ಕೊಂಡ್ರೆ ಈಸಿಯಾಗಿ ರೇ ಡಯಾಗ್ರಾಮ್ಸ್ನ ಬರಿಬಹುದು. ಈಗ ನಾವು ಲೆನ್ಸ್ದು ರೂಲ್ಸ್ ನೋಡೋಣ. ಲೆನ್ಸ್ ರೂಲ್ಸು ಆಲ್ಮೋಸ್ಟ್ ಸೇಮ್. ಇದರಲ್ಲಿ ರೂಲ್ 1, a ray of light which is parallel to the principal axis after reflection passes through the focus on other side of the lens. Rule 2, a ray of light passes the optic center of the lens, gets straight, it emerges without any deviation, goes straight without any deviation. Rule 3, a ray of light passes through the focus after reflection passes parallel to the principal axis. ಲೆಟ್ಸ್ ಸಿ ಆಲ್ ಟುಗೆದರ್. ಇಲ್ಲಿ ನೋಡಿ ಇದರಲ್ಲಿ 3 ರೂಲ್ಸ್ ಇದೆ. ಲೆನ್ಸಲ್ಲಿ ಪ್ಯಾರಲಲ್ ಆಗಿ ಬಂದರೆ ನೆಕ್ಸ್ಟ್ ಆ ಸೈಡ್ ರಿಫ್ಲೆಕ್ಟ್ ಆಗಿ ಎಫ್ ಇಂದ ಫೋಕಸ್ ಆಗುತ್ತೆ, ರಿಫ್ರಾಕ್ಟ್ ಆಗುತ್ತೆ. ಅದೇ ಆಪ್ಟಿಕ್ಸ್, ಇಲ್ಲಿ ಆಪ್ಟಿಕ್ ಸೆಂಟರಿಂದ ಬಂದರೆ ಆಪ್ಟಿಕ್ ಸೆಂಟ್ರಿಂದನೇ ಏನು ಡಿವಿಯೇಟ್ ಆಗದೇನೆ ಹಾಗೆ ಹೋಗುತ್ತೆ. ಇನ್ನೊಂದು ಎಫ್ ಇಂದ ಫೋಕಸ್, ಎಫ್ ಇಂದ ಇನ್ಸಿಡೆಂಟ್ ಆದರೆ ಪ್ಯಾರಲಲ್ ಆಗಿ ಪ್ರಿನ್ಸಿಪಲ್ ಆಕ್ಸಿಸ್ ಪ್ಯಾರಲಲ್ ಆಗಿ ಅದು ರಿಫ್ರಾಕ್ಟ್ ಆಗುತ್ತೆ. ಇದಿಷ್ಟು ಲೆನ್ಸ್ನ ರೂಲ್ಸ್. ಮಿರರ್ ಮತ್ತು ಲೆನ್ಸ್ ಎರಡೂ ರೂಲ್ಸ್ ಕಲ್ತ್ಕೊಂಡ್ರೆ ಈಸಿಯಾಗಿ ನಾವು ರೇ ಡಯಾಗ್ರಾಮ್ಸ್ನ ಬರಿಬೋದು. ಈಗ ಒಂದೊಂದೇ ನೋಡೋಣ. ಫಸ್ಟ್ ನಾವು ಕಾನ್ಕೇವ್ ಮಿರರ್ದು ನೋಡೋಣ. ಫಸ್ಟ್ ಕೇಸ್, ಇಲ್ಲಿ ಆಬ್ಜೆಕ್ಟು ಮತ್ತು ಇಮೇಜು ಅದ್ರ ಜೊತೆಗೆ ನೇಚರ್ ಬರೆಯೋದು ಕೂಡ ಇಂಪಾರ್ಟೆಂಟ್. ರೇ ಡಯಾಗ್ರಾಮ್ ಜೊತೆಗೆ ನೇಚರ್ ತುಂಬಾ ಈಸಿ. ಇದನ್ನು ಒಂದು ಟ್ರಿಕ್ಕಾಗಿ ಕೂಡ ನೆನ್ಪಿಟ್ಕೋಬಹುದು. ಸೊ ನಾವು ಫಸ್ಟ್ ಕೇಸ್ ಬರೋಣ. ಈಗ ಫಸ್ಟ್ ಕೇಸ್ ಅಂದರೆ ಆಬ್ಜೆಕ್ಟ್ ಇನ್ಫಿನಿಟಿಲಿರುತ್ತೆ. ಸೊ ನಾವು ವಿ ಆರ್ ಟೇಕಿಂಗ್ ಅ ಕಾನ್ಕೇವ್ ಮಿರರ್. So now it is curved outside here, curved outside. So if we consider a concave mirror, if a light or if a object is at infinity, rays will always come parallel. They always come ಪ್ಯಾರಲಲ್. ಸೊ ಯಾವಾಗಲೂ ಇಲ್ಲಿ ರೇಸು ಪ್ಯಾರಲಲ್ ಆಗಿ ಬರುತ್ತೆ. ಸೊ ನಮಗೆ ಪ್ಯಾರಲಲ್ ಆಗಿ ಬಂದರೆ ಗೊತ್ತಿದೆ ರೂಲು. ಪ್ಯಾರಲಲ್ ಆಗಿ ಬಂದರೆ ಹೇಗೆ ಹೋಗಬೇಕು? ಎಫ್ ಇಂದ ಪಾಸ್ ಆಗಬೇಕು. ಸೊ ಇಟ್ ಹ್ಯಾಸ್ ಟು ರಿಫ್ಲೆಕ್ಟ್ ಬ್ಯಾಕ್ ಥ್ರೂ ಎಫ್. ಸೊ ಎಫ್ ಇಂದ ಅದು ರಿಫ್ಲೆಕ್ಟ್ ಆದರೆ ಎಲ್ಲ ರೇಸ್ ಇಲ್ಲಿ. ಸೊ ಏನಾಗಿರಬೇಕು ನೇಚರ್ ಇಲ್ಲಿ? ಆಬ್ಜೆಕ್ಟ್ ಎಲ್ಲಿದೆ? ಅಟ್ ಇನ್ಫಿನಿಟಿಲಿದೆ. ಸೊ ಇಮೇಜ್ ಎಲ್ಲಿ ಬರುತ್ತೆ ಅಂತಂದರೆ ಆ ಎರಡು ರೇಸ್ ಎಲ್ಲಿ ಬಂದು ಕನ್ವರ್ಜ್ ಆಗುತ್ತೋ, ಒಂದಕ್ಕೊಂದು ಮೀಟ್ ಆಗುತ್ತೋ ಆ ಪಾಯಿಂಟ್ನೇ ನಾವು, ಆ ಪಾಯಿಂಟ್ನ ಏನಂತ ಕರಿತೀವಿ ನಾವು, ಅಲ್ಲೇ ಇಮೇಜ್ ಬರುವಂಥ ಪಾಯಿಂಟ್ ಅದು. ಸೊ ಹಾಗಾದರೆ ಇಲ್ಲಿ ಆಬ್ಜೆಕ್ಟ್ ಇನ್ಫಿನಿಟಿಲಿದೆ, ಇಮೇಜ್ ಅಟ್ ಎಫ್. ಸೊ ಇಟ್ ಈಸ್ ಅಟ್ ಎಫ್. ವಾಟ್ ಇಸ್ ಅ ನೇಚರ್? ಆಮೇಲೆ ತಿಳ್ಕೊಳ್ಳಿ, ಯಾವುದೇ ಇಲ್ಲಿ ಮಿರರಲ್ಲಿ ಬಂದಾಗ ನಮಗೆ ಕಾನ್ಕೇವ್ ಮತ್ತು ಕಾನ್ವೆಕ್ಸ್. ಸೊ ಇಲ್ಲಿ ಒಂದಕ್ಕೊಂದು
ಮರ್ಜ್ ಕನ್ವರ್ಜ್ ಆಗಿದೆ, ಒಂದು ಕಡೆ ಮೀಟ್ ಆಗಿದೆ ಅಂತಂದರೆ ದೇರ್ ಆಲ್ವೇಸ್ ರಿಯಲ್ ಇಮೇಜಸ್. ಆಮೇಲೆ ರಿಯಲ್ ಅಂತ ಇದ್ದ ಕಡೆ ಆಬ್ಜೆಕ್ಟ್ಸ್ ಯಾವಾಗಲೂ ಅಥವಾ ಯಾವ ಇಮೇಜ್ ಯಾವಾಗಲೂ ಇನ್ವರ್ಟ್ ಆಗಿರುತ್ತೆ, ಅಂದರೆ ಉಲ್ಟಾ ಇರುತ್ತೆ. ಆಮೇಲೆ ಇಲ್ಲಿ ಪಾಯಿಂಟ್ ಸೈಜ್ಡ್. ಸೊ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ, ಇಮೇಜ್ ಈಸ್ ಅಟ್ ಎಫ್, ನೇಚರ್ ರಿಯಲ್ ಇನ್ವರ್ಟ್ ಪಾಯಿಂಟ್ ಸೈಜ್ಡ್. ಸೊ ಕ್ಲಿಯರ್? ಸೊ ಈಗ ನಾವು ಇನ್ಫಿನಿಟಿಗಿಂತ ಮುಂದಕ್ಕೆ ಬರೋಣ. ನೆಕ್ಸ್ಟ್ ಕೇಸ್ ಬಿಯಾಂಡ್ ಸಿ. ನಿಮಗೆ ಬರೋದೇ ಪೊಸಿಷನ್ಸ್ ಇಲ್ಲಿ ಪೋಲ್ ಆಫ್ ದಿ ಮಿರರ್, ಪ್ರಿನ್ಸಿಪಾಲ್ ಫೋಕಸ್, ಸೆಂಟರ್ ಆಫ್ ಕರ್ವೇಚರ್, ಮೂರೇ ಪೊಸಿಷನ್ಸ್ ಬರೋದು. ಸೊ ಈಗ ನಾವೇನು ಬಂದಿದ್ದೀವಿ ಬಿಯಾಂಡ್ ಸಿ. ಸೊ ಬಿಯಾಂಡ್ ಸಿ ಬಂದಾಗ ನಮಗೆ ಎರಡು ರೇಸ್, ಒಂದು ಪ್ಯಾರಲಲ್ ಆಗಿ ಬರುತ್ತೆ, ಇನ್ನೊಂದು ಸಿ ಇಂದ ಹೋಗುತ್ತೆ. ಸೊ ಆಸ್ ಯು ನೋ ಪ್ಯಾರಲಲ್ ಆಗಿ ಬಂದರೆ ಎಫ್ ಇಂದ ರಿಫ್ಲೆಕ್ಟ್ ಆಗುತ್ತೆ, ಸಿ ಇಂದ ಬಂದರೆ ಸಿ ಇಂದನೇ ವಾಪಸ್. ಸೊ ಇಟ್ ವಿಲ್ ಗೋ ಬ್ಯಾಕ್. ಸೊ ಹಿಯರ್ ಅವೆರಡು ಒಂದಕ್ಕೊಂದು ನೋಡಿದಾಗ ನಮ್ಗೇನು ಬರುತ್ತೆ, ಬಿಟ್ವೀನ್ ಸಿ ಆ್ಯಂಡ್ ಎಫ್ ಅಲ್ಲಿ ಮೀಟ್ ಆಗುತ್ತೆ. ಸೊ ಅಟ್ ಬಿಯಾಂಡ್ ಸಿ, ಬಿಟ್ವೀನ್ ಸಿ ಆ್ಯಂಡ್ ಎಫ್. ನೋಡಿ, ಒಂದು ಪೊಸಿಷನ್ಸ್ ಮುಂದಕ್ಕೆ ಹೋಗ್ತಿದ್ದಂಗೆ, ನಾವು ಈ ಆಬ್ಜೆಕ್ಟ್ನ ಮುಂದಕ್ಕೆ ತರ್ತಿದ್ದಂಗೆ ಇಮೇಜು ಒಂದಕ್ಕೊಂದು ಹಿಂದಕ್ಕೆ ಬರ್ತಿರುತ್ತೆ. ಸೊ ಎಫ್ ಅಲ್ಲಿತ್ತು, ಎಫ್ಗಿಂತ ಹಿಂದೆ ಬಂದರೆ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಸೊ ಇಟ್ ಇಸ್ ವಾಟ್ ಇಸ್ ದ ನೇಚರ್ ಆಫ್ ದ್ಯಾಟ್? ಸೊ ಹಿಯರ್ ಆಬ್ಜೆಕ್ಟ್ ಈಸ್ ಅಟ್ ಬಿಯಾಂಡ್ ಸಿ, ಇಮೇಜ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. Here real invert diminished. Diminished ಅಂದ್ರೆ ಚಿಕ್ಕದು ಅಂತ. So if we compare to the object, image is smaller size. So we are calling it as diminished. So next move on to ಈಗ beyond C ಆಯಿತು. ಈಗ let's go for at C. Object is at C. So now ಈಗ object ಈಗ C ಅಲ್ಲಿದೆ. ಸೊ ಇಲ್ಲೂ ಅಷ್ಟೇ ಎರಡು ರೇಸ್ ಪಾಸ್ ಆಗ್ತಾ ಇದೆ. ಸೊ ಒಂದು ಪ್ಯಾರಲಲ್ ಈಗ ಸಿ ಯಲ್ಲೇ ಇರೋದ್ರಿಂದ ಸಿ ಯಲ್ಲೇ ಹೋಗೋಕ್ಕೆ ಚಾನ್ಸ್ ಇಲ್ಲ. ಸೊ ಒಂದು ಪ್ಯಾರಲಲ್, ಇನ್ನೊಂದು ಎಫ್ ಇಂದ. ಸೊ ಆಸ್ ಯು ಆಲ್ ನೋ, if it is moving parallel to the principal axis, it reflects back from F. ಇನ್ನೊಂದು ಎಫ್ ಇಂದ ಹೋದರೆ it reflects parallel. ಸೊ ಇವೆರಡನ್ನು ನಾವು ಒಂದಕ್ಕೊಂದು ಮೀಟ್ ಆಗೋದು ಸಿ ಅಲ್ಲೇ, ಡೌನ್ವರ್ಡ್ ಸಿ ಪೊಸಿಷನ್ ಅಲ್ಲೇ. ಸೊ ಇಲ್ಲಿ ಸೊ ಆಬ್ಜೆಕ್ಟ್ ಈಸ್ ಅಟ್ ಸಿ, image is also at C. What is the nature in both the cases? Real invert same size. Size ನೋಡಿ ಒಂದಕ್ಕೊಂದು ಜಾಸ್ತಿ ಆಗ್ತಿದೆ. So starting point sized, diminished, same size. ಸೊ ಈಗ ನಾವೇನಾಗಿದ್ದೀವಿ, ಅಟ್ ಸಿ ಆಯ್ತು. ಈಗ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಬಂದ್ವಿ. ಈಗ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಸೊ ಇಲ್ಲೂ ಅಷ್ಟೇ ಒಂದ್ರೆ ಪ್ಯಾರಲಲ್, ಇನ್ನೊಂದು ಫ್ರಮ್ ಸಿ. ಸೊ ಇಫ್ ಇಟ್ ಈಸ್ ಪ್ಯಾರಲಲ್, ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್ ಫ್ರಮ್ ಎಫ್. ದೆನ್ ಇಫ್ ಇಟ್ ಈಸ್ ಗೋಯಿಂಗ್ ಟು ಸಿ, ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್ ಥ್ರೂ ಸಿ. ಸೊ ಇವೆರಡು ಇಮೇಜ್ ಮೀಟ್ ಆಗೋದು ಬಿಯಾಂಡ್ ಸಿ, ಸಿ ಇಂದ ಹಿಂದೆ. ಈಗ ಇದರ ನೇಚರ್ ನೋಡೋದಾದ್ರೆ, ಆಬ್ಜೆಕ್ಟ್ ಈಸ್ ಅಟ್ ಬಿಟ್ವೀನ್ ಸಿ ಆ್ಯಂಡ್ ಎಫ್, ಇಮೇಜ್ ಈಸ್ ಅಟ್ ಬಿಯಾಂಡ್ ಸಿ. ವಾಟ್ ಇಸ್ ದ ನೇಚರ್? ರಿಯಲ್ ಇನ್ವರ್ಟ್ ಎನ್ಲಾರ್ಜ್. ಎನ್ಲಾರ್ಜ್ ಅಂದರೆ ಆಬ್ಜೆಕ್ಟ್ಗಿಂತ ದೊಡ್ಡ ಸೈಜ್, ಜಾಸ್ತಿ ಇದೆ ಸೈಜ್, ಲಾಂಗರ್ ಇನ್ ಸೈಜ್. ಸೊ ಇಟ್ ಇಸ್ ಎನ್ಲಾರ್ಜ್. So next let's go for next one. Now between C and F ಆಯಿತು. Now we are going at F. So in F, here also there are two rays. One is passing parallel and another one it is passing through C. So now if it is passing parallel, it reflects back through F. Right. So then here one is parallel, so it reflects back to C only. So ಇವೆರಡು ನೋಡೋದಾದ್ರೆ it, and here you can imagine that it will go and meet in certain place. We don't know which place is that. So it will consider it as infinity. So now at F it is infinity, but infinity at F reverse. Just you can remember easily. So here what is, you can write object is at F, image is at infinity, nature real invert and highly enlarged. Here highly enlarged. So now last case in concave mirror. Here we are keeping the object between F and P, between the principal focus and the pole of the mirror. So if it is pole of the mirror, one ray it is passing to the pole, not parallel. It is pole, another one at C. As you know the fourth rule, remember fourth rule. If it is passing directly to the pole, it will reflects back, making the same angle, right? So it will, another one will see. So if two here, if you observe the two rays, they will not meet each other. So here we are going to take the virtual. So if we have to imagine the dotted lines here, if you appear here, it will come back. So it will come behind the mirror. So this is the last case, the only one case where we can see the virtual, erect and enlarge image. So here object between F and P, image behind mirror. What is the nature? Virtual. Virtual means they are not intersected each other. ಒಂದಕ್ಕೊಂದಲ್ಲಿ image
ಮೀಟ್ ಆಗಿಲ್ಲ, ನಾವೇ ಮೀಟ್ ಆಗಿದೆ ಅಂತ ಅನ್ಕೊಂಡು ಒಂದು ಕಡೆ ಜಸ್ಟ್ ಹೀಗೆ ಇಲ್ಲಿ ಬರಬಹುದು ಅಂತ ನಾವು ಅನ್ಕೋತಾ ಇದೀವಿ. ಸೊ ಎಲ್ಲಿ ನಾವು ಮೀಟ್ ಆಗಲ್ಲ, ಜಸ್ಟ್ ಇಟ್ ಈಸ್ ನಾಟ್ ರಿಯಲ್ ಅಲ್ಲ. ಸೊ ವಿ ಆರ್ ಟೇಕಿಂಗ್ ಇಟ್ ಆಸ್ ವರ್ಚುವಲ್ ಅನ್ನೋ ವರ್ಡ್ ಬಂದ್ರೆ ಅದ್ರ ಜೊತೆಗೆ ಎರೆಕ್ಟ್ ಅಂತ ಬರ್ಬೇಕು. ಎರೆಕ್ಟ್ ಅಂದ್ರೆ ಇಮೇಜ್ ಯಾವ ತರ ಇನ್ವರ್ಟ್, ಉಲ್ಟಾ ಇಲ್ಲ, ಸೀದಾ ಅಂದ್ರೆ ಈ ಆಬ್ಜೆಕ್ಟ್ ಹೇಗಿರುತ್ತೋ ಇಮೇಜ್ ಅದೇ ತರ ಅದೇ ಫೇಸಿಂಗ್ ಅಲ್ಲೇ ಇರುತ್ತೆ ಅಂತ. ಸೊ ಕ್ಲಿಯರ್. ಸೊ ಹಾಗಾದ್ರೆ ವರ್ಚುವಲ್, ಎರೆಕ್ಟ್ ಅಂಡ್ ಎನ್ಲಾರ್ಜ್. So now we are going for the next mirror, that is convex mirror. Here only we can observe the two cases. So one is at infinity and the one any point between infinity and the pole of the mirror. Any point between we can see. So here first case at infinity. So if it is the object is at infinity, as you know that the rays will come parallel. So here as you know the convex mirror is diverging mirror, so they divert the rays. So if they divert the rays, they do not meet each other. So what we have to virtual it. So we have to imagine there. ಸೊ ಅಲ್ಲಿ ಏನು ಮಾಡಬೇಕು, ನಾವು ಇದು ರಿಯಲ್ ಅಲ್ಲ, ನಾವೇ ಇಲ್ಲಿ ಬರಬಹುದು ಅಂತ ತಗೋಬೇಕು. ಸೊ ಇಫ್ ಇಟ್ ಟೇಕ್ ದಟ್ ವರ್ಚುವಲ್ ಪೊಸಿಷನ್, ಇಟ್ ವಿಲ್ ಕಮ್ ಅಟ್ f behind the mirror. So here what we can take, object is at infinity, image is at f behind the mirror. What is the nature? Virtual, erect, point sized. Infinity ಬಂದಾಗ ಅಲ್ಲಿ ನೀವೇನ್ ಬರ್ದಿದ್ರಿ, ರಿಯಲ್, ಇನ್ವರ್ಟ್, ಪಾಯಿಂಟ್ ಸೈಜ್ಡ್. ಇಲ್ಲಿ virtual, erect, point sized. Now the second case in this mirror, between any point between infinity and the pole of the mirror. In this case here also one line will go parallelly and another from f. So as you know, if it is parallel, it reflect here, as you know it is a diverging mirror, it diverts. So what ನಾವೇನ್ ಮಾಡ್ತೀವಿ, ಇಲ್ಲಿ ಡೈರೆಕ್ಟ್ ಇಲ್ಲಿ ಬರಬಹುದು, f ಇಂದ ತಾನೆ parallel ಬಂದ್ರೆ it has to go f. So we will take the virtual place to f and one will go to the c means it has to go back through c. So now ಇಲ್ಲಿ ನಾವು virtual ಆಗಿ ತಗೊಂಡ್ರೆ it comes in between P and F behind the mirror, between P and F behind the mirror. So what is the nature? Virtual, erect and diminished. Virtual, erect and diminished. So this is about the ray diagrams of mirror, the total 8 cases, 6 cases from concave mirror, 2 cases from convex mirror. Clear? So now let's move on to the lens. So in lens also we have two types of lens, convex lens and concave lens. In convex lens 6 cases. So here also it will start from infinity. So now if we keep the object is at infinity, but here we are taking as center of the lens, we are calling it as optic center. Here principal focus at first position and twice of the principal focus, and after refracting also we are taking it as f1 to f1, f2 to f2. Clear? So now the object is at infinity. So as you know that the rays are all parallel. So as you know, parallel means here they refract through f. So that means all the rays are converging at f. So here object is at infinity, image is at f2. Clear? f2. What you can observe here, and remember what you are going to write in concave mirror, the same you are going to write in lens also, convex lens, the nature. So what is the nature in there? Real, invert, points. The same thing repeats. Real, invert, point sized. Clear? So now let's go for second one. There after infinity we are coming back to behind 2f1, beyond 2f1. So beyond 2f1, here also there one is ray, it is parallel, and another moving through optic center. So if it is parallel, you know that it refract through f2. That means here after refracting on the side of the lens, and one more ray passes through the optic center. So as you know, optic center, it will flow without deviation, the rule, our rule, lens rule. So if it passes through the optic center, it flows without any deviation. So here if they moving, they combine or they meet each other at point between f2 and 2f2, there between c and f. Clear? So here the same thing, just it is very similar here between 2f2 and 2f2. What is the nature? Real, invert, diminished.
So now let's move on to next, coming front. So observe here, you are coming forward. So here what is happening? The image is also going backward here. Object is forward, image is backward, like this. You can observe one step. So here now we are coming to 2f1, the position are 2f1. So here again one is parallel, another optic center. If it is parallel, passing through f2, and another one optic center flow or passes undeviated. So now if they meet each other, they point at 2f2. Here also twice of focal length 2f1, there also twice of focal length 2f2. Both are. Now if we observe, object is at 2f1, image is at 2f2. What is the nature? Real, invert, same size here. Next, going to the fourth case. So now again we are coming forward now. So here 2f1 and f1, between 2f1 and f1 now. Again one is parallel and another one is optic center. Parallel, it passes through f2. Optic center, it passes without any deviation. If they consider the meeting point of them, they are beyond 2f2. So now object is between 2f1 and f1. Image is at beyond 2f2. What is the nature? Real, invert, enlarge. So ಇಲ್ಲಿ ನೋಡ್ತಾ ಬನ್ನಿ, ಪ್ರತಿಯೊಂದು ಜಾಸ್ತಿ ಆಗ್ತಾ ಇದೆ. ಇನ್ ರಿಯಲ್ ಇನ್ವರ್ಟ್ ಅನ್ನೋದು ಚೇಂಜ್ ಆಗಲ್ಲ, 5 ಕೇಸಸ್ ಅಲ್ಲಿ ಸೇಮ್ ಇರುತ್ತೆ. ಸೊ ಇಮೇಜ್ ನೋಡಿ ಪಾಯಿಂಟ್ ಸೈಜ್ ಬಂತು, ಅದಕ್ಕಿಂತ ಜಾಸ್ತಿ ಡಿಮಿನಿಶ್ಡ್, ಸೇಮ್ ಸೈಜ್, ಎನ್ಲಾರ್ಜ್. ಈಗ ನೆಕ್ಸ್ಟ್ ಏನಿರ್ಬೋದು? ಐಲಿ ಎನ್ಲಾರ್ಜ್. ಎಸ್. ಸೊ ಈಗ ನಾವು ಫಿಫ್ತ್ ಕೇಸ್ಗೆ ಹೋಗೋಣ. ಯಾವುದು? ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್. ಸೊ ನಾವು ಆಬ್ಜೆಕ್ಟ್ ಈಸ್ ಆಟ್ f1 ಅಲ್ಲಿದೆ. ಸೊ ಈಗ f1 ಅಂದ ತಕ್ಷಣ ಏನಾಯ್ತು? ಒಂದು ಪ್ಯಾರಲಲ್, ಇನ್ನೊಂದು ಆಪ್ಟಿಕ್ ಸೆಂಟರ್. ಪ್ಯಾರಲಲ್ ಆಗಿ ಬಂದ್ರೆ ಆಪ್ಟಿಕ್ ಪ್ರಿನ್ಸಿಪಲ್ ಫೋಕಸ್ ಇಂದಂದ್ರೆ f2 ಇಂದ ಪಾಸ್ ಆಯಿತು. ಇನ್ನೊಂದು ಆಪ್ಟಿಕ್ ಸೆಂಟರ್ ಯಾವುದೇ ಡಿವಿಯೇಷನ್ ಇಲ್ಲದೆ ಅದೇ ಲೈನ್ ಹೋಗುತ್ತೆ. ಸೊ ಇವೆರಡು ನಾವು ನೋಡಿದೆ, it will meet at some distance. We don't know that some distance, so we are considering it as infinity. So here what you can conclude? Object is at f1, image is at infinity. What is the nature? Real, invert, highly enlarge. Clear? So now we are going to the last case in convex lens, that is an object between f1 and O, that is principal focus and the optic center between them. So now here if you observe, so one is parallel and the one it is moving through optic center. Parallel means, as you know, it will passes through f2. Optic center, it passes without any deviation. But if you observe the two rays, they are very deviated. Like if they continue each other also, they won't meet agode illa. So now meet agode illa anದಾಗ ನಾವೇನ್ ಮಾಡಬೇಕು? ನಾವೇ ಇಮ್ಯಾಜಿನ್ ಮಾಡ್ಕೋಬೇಕು here. So here we have to take the virtual position. So virtual position ಅಂತ ನಾವು ತಗೊಂಡ್ರೆ ಎಲ್ಲಿ ಬರುತ್ತೆ ಇದು? Same side of the lens ಬರುತ್ತೆ. What will be the nature? Here they are not meeting, so we are consider it as virtual. Virtual ಇದ್ರೆ ಏನಿರಬೇಕು? Erect ಅಂದ್ರೆ same side and it is enlarged. Compared to the object, it is enlarged. Clear? So now we are going to the next lens. It is concave lens. It has two cases. So now here in two cases, the first case is at infinity. So as you know, infinity, the rays are parallel to the principal axis, and here concave lens is diverging lens. They won't meet each other. So what happens? The rays are diverted, they refracted, and the refracted rays are diverted. So here also we don't know the position of meeting the rays, so we are taking virtually the position. It is at f1, same side of the lens f1. What will here? They don't know the meeting position, so we are calling it as virtual, erect, and point sized. So now let's going for the last case, that is 16th case and the last case in concave lens, that is an object between infinity and O. If you consider infinity and O, here as you know, this is also diverging lens. Here one is parallel and the one is optic center. If it is parallel, it diverges, it doesn't refract through f. So here we are taking the virtual position, and optic center, it will deviate without any deviation. So now if we consider those 2 points, here we have one connecting point or meeting point, that is between f1 and O on the same side of lens. F1
and wo. So here if nature is virtual, erect and diminished. Virtual, erect and diminished. So this is the last case, and please practice all these 16 cases. Very easy. And I will send this, I will link, that is ray diagrams, and which is very simple to practice, to the description box. And if you follow this, definitely you will get 3 marks easily. Just you have to identify the similar thing, similar, what in the lens and the mirror, similar position, or it may be the nature and everything. Clear? ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಸುಲಭ. ಸೊ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿ 3 ಮಾರ್ಕ್ಸ್ ತಗೋಬಹುದು. ಡೆಫಿನೆಟ್ ಇದು ಬಂದೇ ಬರುವಂಥ ಕ್ವೆಶ್ಚನ್. ಸೊ 3 ಮಾರ್ಕ್ಸ್ ಈಸಿಯಾಗಿ ತಗೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ಯಾರೆಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀತಿದ್ದಾರೆ ಅವ್ರ ಜೊತೆ ಶೇರ್ ಮಾಡಿ, ಇನ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.